ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಮಗ್ರ ನ್ಯೂಸ್. ಅಗೋರ ಭೈರವಿ ಪರಿಹಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಸ್ವಾರ್ಥಕ್ಕಾಗಿ ಏನೇನೆಲ್ಲ ನಡೀತಾ ಇರುತ್ತೆ ಅಂದರೆ ಅದರಲ್ಲಿ ಮಾಟ ಮಂತ್ರ ಕೂಡ ಒಂದು. ಮಾಟ ಮಂತ್ರದಿಂದ ಎಷ್ಟೋ ಫ್ಯಾಮಿಲಿಗಳು ಹಾಳಾಗಿದ್ದಾವೆ, ಜೊತೆಗೆ ಎಷ್ಟೋ ಸಮಸ್ಯೆಗಳು ಕೂಡ ಆಗ್ತಾ ಇರುತ್ತೆ. ಆದರೂ ಕೂಡ ಕೆಲವರಿಗೆ ಗೊತ್ತಿರಲ್ಲ ಆ ಸಮಸ್ಯೆಗಳನ್ನು ಈಗಪ್ಪ ನಾವು ನಿರ್ಮೂಲನೆ ಮಾಡಬೇಕು, ಆ ಸಮಸ್ಯೆಗೆ ಪರಿಹಾರನೇ ಇಲ್ವಾ, ಎಲ್ಲಿ ಸಿಗತ್ತೆ ಹಾಗಾದರೆ ಅದಕ್ಕೆ ಪರಿಹಾರ, ಈ ಮಾಟ ಮಂತ್ರಕ್ಕೆ ಮುಕ್ತಿ ಇಲ್ವಾ ಹಾಗಾದರೆ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ಹಾಕ್ಕೊಂಡಿರ್ತಾರೆ. ಎಸ್, ಇದಕ್ಕೆಲ್ಲದಕ್ಕೂ ಕೂಡ ಪರಿಹಾರವನ್ನು ನಾವು ಇವತ್ತು ಈ ಕಾರ್ಯಕ್ರಮದ ಮುಖೇನ ಕೊಡ್ತೀವಿ. ಎಸ್, ನಮ್ಮ ಜೊತೆಗೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಗರ್ಮನಾಥ್ ಅಗೋರ್ ಭೈರವಿ ಅಮ್ಮನವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವ್ರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ವೆಲ್ಕಮ್ ಮಾಡೋಣ. ಅಮ್ಮ ನಮಸ್ತೆ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಅಮ್ಮ, ನಾನು ಕಾರ್ಯಕ್ರಮದ ಬಿಗಿನಿಂಗಲ್ಲಿ ಹೇಳ್ತಿದ್ದೆ, ಸ್ವಾರ್ಥಕ್ಕಾಗಿ ಮಾಟ ಮಂತ್ರ ಮಾಡ್ತಿರ್ತಾರೆ, ಕೆಲವರು ಸೇಡಿಗಾಗಿ ಮಾಟ ಮಂತ್ರ ಮಾಡ್ತಿರ್ತಾರೆ. ಆದರೆ ಕೆಲವರು ಈ ಮಾಟ ಮಂತ್ರ ಅನ್ನುವಂಥದ್ದು ಇದೇನಾ ಅಂತ ಕೆಲವರು ನಂಬ್ತಾರೆ, ಇನ್ನು ಕೆಲವರು ಇಲ್ಲ ಗುರು ಇದೆಲ್ಲ ಯಾವುದೂ ಇಲ್ಲ, ಸುಮ್ಮನೆ ಅಷ್ಟೇ ಅಂತ ಅಂದ್ಬಿಟ್ಟು ಇನ್ನು ಕೆಲವರು ಬಿಟ್ಟಾಕೋರು ಇದ್ದಾರೆ. ಸೊ ನಿಜಕ್ಕೂ ಕೂಡ ಈ ಮಾಟ ಮಂತ್ರ ಅನ್ನುವಂಥದ್ದು ಇದೇನಾ ಅಮ್ಮ? ಇದ್ರ ಬಗ್ಗೆ ಇದೆ. ಇದರಲ್ಲಿ ಮಾಟ ಮಂತ್ರ ಅನ್ನೋದು ಇದ್ದೇ ಇದೆ. ಯಾವ ರೀತಿ ಒಳ್ಳೆಯ ಶಕ್ತಿಗಳಿದ್ದಾವೆ ಅದೇ ರೀತಿ ಕೆಟ್ಟ ಶಕ್ತಿಗಳು ಸಹ ಇದ್ದಾವೆ. ಏನು ಅಂತಂದರೆ ಈ ಪ್ರಕೃತಿನಲ್ಲಿ ಪಾಸಿಟಿವ್ ಎನರ್ಜಿ, ನೆಗೆಟಿವ್ ಎನರ್ಜಿ ಎರಡೂ ಇದ್ದೇ ಇದೆ. ಕೆಲವರು ನಂಬಲ್ಲ ಅದನ್ನು. ಮಾಟ ಮಂತ್ರ ನಾವು ನಮ್ಮ ಕೆಲಸ ಮಾಡ್ಕೊಂಡು ಹೋದರೆ ಸಾಕು, ನಮ್ಮ ದೇವ್ರನ್ನ ನಾವು ನಂಬಿದ್ದೀವಿ, ನಮ್ಮ ದೇವ್ರು ನಮ್ಮನ್ನು ಕಾಪಾಡತ್ತೆ, ಯಾವ್ಯಾವುದು ನಡೆಯಲ್ಲ ಅನ್ನೋದು ಇದ್ದಾರೆ. ಯಾಕೆಂತಂದರೆ ಈ ಮಾಟ ಮಂತ್ರ ಮಾಡೋರೇ ದುಷ್ಟರು. ಆ ದುಷ್ಟತನದಿಂದ ಮಾಡ್ತಾ ಇರೋರು ಅವ್ರು ಏನು ಮಾಡ್ತಾರೆ ಅಂದರೆ ಮನೆ ದೇವರುಗಳನ್ನ ಕಟ್ಟಾಕ್ಬಿಡ್ತಾರೆ. ದಿಗ್ಬಂಧನ ಮಾಡಿಬಿಟ್ಟು ಮನೆ ದೇವ್ರುಗಳೇ ಇವ್ರಿಗೆ ಸಪೋರ್ಟ್ ಮಾಡಬಾರ್ದು, ಆ ರೀತಿ ಮಾಡೋರಿದ್ದಾರೆ. ಅಂದರೆ ಈ ಕಾಲದಲ್ಲಿ ಮಾಟ ಮಂತ್ರ ಅನ್ನೋದು ನಡೆಯುತ್ತಮ್ಮ? ಹಾಗಾದರೆ ನಡೆಯುತ್ತಾ? ಈಗಲೂ ನಡೀತಾ ಇದೆನಾ? ಈಗಲೂ ನಡೀತಾ ಇದೆ, ನಡೆಯುತ್ತೆ. ಯಾಕೆ ಅಂತಂದರೆ ನಮ್ಮ ಈಗ ಆ ಒಂದು ಮಾಟ ಮಂತ್ರ ದೋಷಕ್ಕೆ ಒಳಗಾಗಿರ್ತಕ್ಕಂಥವ್ರು ಯಾರೇ ಆಗಿರಲಿ, ನಾನು ಹೇಳ್ತಾ ಇರೋದು ಅನುಷ್ಠಾನಗಳು, ಮೇಯ್ನ್ ಅನುಷ್ಠಾನಗಳು ಅವರಲ್ಲಿ ಇರಲ್ಲ. ಮತ್ತು ಅವರಲ್ಲಿ ಒಂದು ಪಾಸಿಟಿವ್ ಎನರ್ಜಿನ ನಾವು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದು ಒಂದು ಅಭ್ಯಾಸಗಳು ಅವರಲ್ಲಿ ಇರಲ್ಲ. ಸೊ ಆ ಟೈಮಲ್ಲಿ ಅವ್ರ ಎನರ್ಜಿಗಳ ಜೊತೆ ಇವರು ಆಟಗಳಾಡ್ತಾರೆ. ಮಾಡಿಸೋರು ಏನು ಮಾಡ್ತಾರೆ, ಮಾಡಿಸಿ ಪ್ರಯೋಗ ಮಾಡ್ತಾರೆ. ಹಾಗಾದ್ರೆ ಮಾಟ ಮಂತ್ರ ಮಾಡುವಂಥವ್ರೇ ಸಪ್ರೇಟ್ ಆಗಿರ್ತಾರೆ. ಅಂದರೆ ಈಗ ಕೆಲವರೆಲ್ಲ ಫ್ಯಾಮಿಲಿಗೇ ಮಾಡಿಸ್ಬಿಡ್ತಾರೆ ಮಾಟ ಮಂತ್ರ. ಇನ್ನು ಕೆಲವರು ಫ್ಯಾಮಿಲಿ ಸದಸ್ಯರು ಯಾರಿದ್ದಾರೆ, ಇವನು ಹೋಗ್ಬಿಟ್ರೆ ಇಡೀ ಫ್ಯಾಮಿಲಿನೇ ಧ್ವಂಸ ಆಗುತ್ತೆ, ಆ ಥರದ್ದು ಮಾಡ್ತಾರೆ. ಆಮೇಲೆ ಇನ್ನೊಂದು ವಿಚಾರ ಕೇಳಿದೆ ಅಮ್ಮ ನಾನು, ಈ ಮಾಟ ಮಂತ್ರದಲ್ಲೂ ಕೂಡ ವಿಧಿ ವಿಧಾನಗಳಿದ್ದಾವೆ, ಜೊತೆಗೆ ಒಂದಷ್ಟು ಬೇರೆ ಥರದ ಮಾಟ ಮಂತ್ರಗಳೆಲ್ಲವೂ ಇದ್ದಾವೆ ಅಂತ. ಅದ್ರ ಬಗ್ಗೆ ಒಂದಷ್ಟು ಯಾವ್ಯಾವ ಥರದ ಮಾಟ ಮಂತ್ರಗಳಿದ್ದಾವೆ, ಅದ್ರ ವಿಶ್ಲೇಷಣೆ ಅಮ್ಮ. ಮಾಟ ಮಂತ್ರದಲ್ಲಿ ಪ್ರಯೋಗಗಳು ಅಂತ ಕರೀತಾರೆ. ಕಾಶ್ಮೋರ್ ಪ್ರಯೋಗಗಳು, ಬಾನಮತಿ ಪ್ರಯೋಗಗಳು. ಈಗ ಒಂದು ಆತ್ಮ ತಗೊಂಡು ಆತ್ಮ ಪ್ರಯೋಗ ಮಾಡೋದು ಒಂದು ಇರುತ್ತೆ. ಸೊ ಮತ್ತು ಅವರು ವಸ್ತುಗಳು ತಗೊಂಡು, ಈಗ ಕಾಲು ಮಣ್ಣು ಸಿಕ್ಕಿದ್ರೆ, ಬಟ್ಟೆ ಸಿಕ್ಕಿದ್ರೆ, ಕೂದಲು ಸಿಕ್ಕಿದ್ರೆ ಇದನ್ನು ತೊಗೊಂಡು ಬಂದು ಮಾಡೋ ಅಂಥದ್ದು ಇದೆ. ಮತ್ತು ಫೋಟೋ ಸಿಕ್ಕಿದ್ರೆ ಆ ಫೋಟೋನಲ್ಲೂ ಫೋಟೋದಲ್ಲೂ ಮಾಡ್ತಾರೆ, ಮಾಟ ಮಂತ್ರ ಮಾಡ್ತಾರೆ. ಅಪ್ಪ, ಬಟ್ಟೆ ಸಿಕ್ಕಿದ್ರು ಈವನ್ ಉಗ್ರಲ್ಲಿ ಮಾಡ್ತಾರೆ ಅನ್ನೋ ವಿಚಾರ ಕೇಳ್ಪಟ್ಟೆ. ಮಾಡ್ತಾರೆ, ಕಾಲು ಧೂಳಲ್ಲಿ ಮಾಡ್ತಾರೆ. ಮತ್ತು ಆತ್ಮಗಳ ಪ್ರಯೋಗಗಳು ಮಾಡ್ತಾರೆ. ಮತ್ತು ದೇವರುಗಳನ್ನ ಒಂದು ಪ್ರಯೋಗಗಳು ಮಾಡ್ತಾರೆ. ಸೊ ಇದು ಈ ಮಾಟ ಮಂತ್ರ ಮಾಡಿಸೋರಿಗೆ ಲಿಮಿಟ್ ಇಲ್ಲ, ಅನ್ಲಿಮಿಟ್ ಮಾಟ ಮಂತ್ರ ಮಾಡ್ತಾ ಇರ್ತಾರೆ. ಅನ್ಲಿಮಿಟ್ ಯಾವ ಥರದಾದ್ರೂ ತಗೊಂಡು ಮಾಡ್ಬೋದು, ಹಂಗಂದ್ರೆ ಒಂದು ಉಗ್ರಿಂದನೂ ಮಾಡ್ಬೋದು. ಆದರೆ ಆ ವ್ಯಕ್ತಿನ ಕರ್ಕೊಂಡು ಬಂದು ಆ ಥರದ್ದು ಮಾಡ್ತಾರಮ್ಮ? ಕರ್ಕೊಂಡು ಬಂದು ಈಗ ಕರ್ಕೊಂಬಂದಕ್ಕೆ ಅವ್ನು ಮಾಟ ಮಂತ್ರ ಮಾಡ್ತೀವಿ ಬನ್ನಿ ಅಂದರೆ ಅಲ್ಲ, ಬರಲ್ಲ. ಆದರೆ ಇಂಡೈರೆಕ್ಟಾಗಿ ಯಾರಾದರೂ ಕರ್ಕೊಂಡು ಬಂದು, ಈಗ ಪರಿಚಯದವ್ರು ನಮ್ಗೆ ಯಾರೋ ಆಗದೆ ಇರೋರು ಇರ್ತಾರೆ, ಅವ್ರ ಜೊತೆ ನಾವು ಬರ್ತೀವಿ ಅಂತ ಇಟ್ಕೊಳ್ಳಿ, ಅವ್ರ ಮನೆಗೆ ಬರ್ತಿರ್ತೀವಿ, ಅವ್ರಿಗೆ ಗೊತ್ತಿಲ್ಲದೆ ಇರೋರು ಅವರು ಪ್ರಯೋಗ ಮಾಡಿರಬೇಕು ಅಂತಂದಾಗ, ಈಗ ಕೆಲವರಿಗೆ ಮಾಟ ನನಗೆ ಬಂದಿರೋ ದೋಷಗಳಲ್ಲಿ ನಾನು ನೋಡಿರೋದು, ಏನಾದರೂ ಕೊಟ್ಟಿರ್ತಾರೆ, ತಲೆಗೆ ಹಚ್ಬಿಡಿ, ಹೌದು 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 ಹೌದು, ಆ ಥರ ಕೊಟ್ಟಿರ್ತಾರೆ, ಊಟದಲ್ಲಿ ಹಾಕ್ಕೊಟ್ಬಿಡಿ. ಹೌದು, ಇದನ್ನು ಪ್ರಯೋಗಗಳು ಮಾಡ್ತಾರೆ. ಅಂದ್ರೆ ನಮಗೆ ಊಟ ಸೇವನೆ ಮಾಡ್ಬೇಕಾದ್ರೂ ಅದು ಗೊತ್ತಾಗಲ್ಲ. ಹಾಗಾದ್ರೆ ಗೊತ್ತಾಗಲ್ಲ. ಅದಕ್ಕೆ ನಾನು ಹೇಳಿ, ಎಷ್ಟು ದಿನಕ್ಕೆ ಎಫೆಕ್ಟ್ ಕಾಣುತ್ತಮ್ಮ? ಈಗ ಮಾಟ ಮಂತ್ರ ಮಾಡಿರ್ತಾರೆ, ಅದು ಎಷ್ಟು ದಿನಕ್ಕಾದ ಮೇಲೆ ಎಫೆಕ್ಟ್ ಕಾಣುತ್ತೆ ಅಂತ? ಈಗ ಮಾಡಿರೋ ವ್ಯಕ್ತಿಗೆ, ಯಾರಿಗಾದ್ರೂ ಮಾಡಿರೋ ವ್ಯಕ್ತಿಗೆ ಗುರುಬಲ, ಗ್ರಹಚಾರಗಳು ಹೆಂಗಿರ್ತವೆ ಅಂತ ನೋಡ್ಕೋಬೇಕು. ಗುರುಬಲ ಅವನಿಗೆ ಕಡಿಮೆ ಇತ್ತು, ಆಮೇಲೆ ಗ್ರಹಗಳದ್ದು ಬಲಗಳು ಕಡಿಮೆ ಇತ್ತು, ಆಗಾಗ ಬೇಗ ಅಟ್ಯಾಕ್ ಆಗುತ್ತೆ ಅವ್ರಿಗೆ. ಮತ್ತು ಅವನಲ್ಲಿ ಯಾವುದೇ ಒಂದು ಶಕ್ತಿ ಇಲ್ಲ, ಒಂದು ಎನರ್ಜಿ ಇಲ್ಲ ಅವನಲ್ಲಿ.
ಆಗ ಅದು ಬೇಗ ಅಟ್ಯಾಕ್ ಆಗುತ್ತೆ. ಕೆಲವ್ರಿಗೆ ಒಂದು ವಾರಕ್ಕೆ ಆಗಿಬಿಡುತ್ತೆ, ಕೆಲವ್ರಿಗೆ ಒಂದು ತಿಂಗಳಾನುಗಟ್ಟಲೆ ತಗೊಳುತ್ತೆ, ಆ ಸಮಯ ಬರೋದು ಕಾಯ್ತಾ ಇರುತ್ತೆ. ಸೊ ಇದರಲ್ಲಿ ಕುಟಿ ಚೈತಾನ್ ಪ್ರಯೋಗಗಳು ಅಂತ ಮಾಡ್ತೇವೆ, ಅದು ಕಾಯ್ತಾ ಇರ್ತೀವಿ. ಅದೇನು ಮಾಡ್ತೀವಿ, ಆ ಟೈಮ್ ಅವ್ನು ನೋಡ್ಕೊಂಡು ಆ ಟೈಮಲ್ಲಿ ಅವು ಪ್ರಯೋಗ ಮಾಡ್ತೀವಿ. ಸೊ ಇದನ್ನೆಲ್ಲ ಮಾಡಿ ಬಿಡ್ತಾರೆ ಪ್ರಯೋಗಗಳು. ಸೊ ಆಗ ಅವಾಗೇನಾಗುತ್ತೆ, ಅವನಿಗೆ ಎನರ್ಜಿ ಲೆವೆಲ್ ಕಡಿಮೆ ಇತ್ತು ಅಂತಂದಾಗ ಅವ್ರಿಗೆ ಅಟ್ಯಾಕ್ ಆಗುತ್ತೆ ಅವು. ಈಗ ಮಾಟ ಮಂತ್ರ ಅನ್ನುವಂಥದ್ದು ನಮ್ಮ ಮೇಲೆ ನಡೆದಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಯಾಕಂದ್ರೆ ತುಂಬಾ ಜನಕ್ಕೆ ಗೊತ್ತಾಗಲ್ಲ. ಈಗ ಒಂದು ಹೊಟ್ಟೆ ನೋವು ಬಂದರೂ ಕೂಡ ನಾವೇನು ಅನ್ಕೊಳ್ತೀವಿ, ಅಲ್ಲಿ ರಾತ್ರಿ ಏನೋ ಪಾನಿಪುರಿನೋ ಏನೋ ತಿಂದಿದ್ದೆ, ಹಂಗಾಗಿ ಫುಡ್ ಪಾಯ್ಸನ್ ಆಗಿರ್ಬೋದು ಹಾಗೆ ಅಂತ. ಆಮೇಲೆ ಏನೋ ಆರೋಗ್ಯದ ಸುಮಾರು ಡಾಕ್ಟರ್ ಹತ್ರನೂ ತೋರಿಸ್ತೀವಿ, ಆದರೂ ಕೂಡ ನಮಗೆ ಗೊತ್ತಿರಲ್ಲ ಏನೋ ಸಮಸ್ಯೆ ಇರ್ಬೋದು, ನನಗೇನೋ ಚಿಕ್ಕವನಿದ್ದಾಗಿಂದನೇ ಈ ಥರ ಸಮಸ್ಯೆಗಳಿರ್ಬೋದು. ಅದು ಹೇಗೆ ಗೊತ್ತಾಗುತ್ತಮ್ಮ ಮಾಟ ಮಂತ್ರ ಮಾಡಿದ್ದಾರೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿ? ಒಂದು ಏನಾಗುತ್ತೆ ಅಂದರೆ ಸುಸ್ತಾಗತ್ತೆ. ಈಗ ಆ ಮನೆಯಲ್ಲಿ ಈಗ ಯಾರೇ ನಾನು ಮನೆಗೆ ಹೋದರೆ ಸಮಾಧಾನ ಆಗಲ್ಲ. ಮನೆ ಮಕ್ಕಳು ನೋಡಲಿ, ಹೆಂಡತಿ ನೋಡಲಿ, ತಂದೆ ತಾಯಿ ಯಾರನ್ನೇ ನೋಡಿದ್ರೂ ಪ್ರಯೋಗ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಕೋಪ ಜಾಸ್ತಿ ಬರೋದು, ಸಿಡ ಅನ್ನೋದು. ಆಮೇಲೆ ಏನು ಹೇಳಿದ್ರು ಕೇಳಲ್ಲ, ದಾರಿಗೆ ಬರಲ್ಲ, ದೊಡ್ಡವ್ರ ಮಾತು ಕೇಳಲ್ಲ. ಆಮೇಲೆ ಮನೆಯಲ್ಲಿ ಏನೋ ಒಂಥರ ಅನಾಯಾಸವಾಗಿ ಕೂತ್ಕೊಳ್ಳೋದು, ಅವ್ರಿಗೆ ಸುಸ್ತಾಗೋದು. ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಜಾಸ್ತಿ ಜಗಳ ಮಾಡೋದು, ಗಲಾಟೆ ಮಾಡೋದು. ಸೊ ಇದೆಲ್ಲ ಅವರು ಆ್ಯಕ್ಟಿವಿಟೀಸ್ ಚೇಂಜ್ ಆಗುತ್ತವೆ ಅವರಲ್ಲಿ. ಮತ್ತು ಅವ್ರ ಬಾಡಿನಲ್ಲಿ ಎನರ್ಜಿ ವೇರಿಯೇಷನ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಆಗ ಅವರಿಗೆ ಕಿರಿಕ್ ಮಾಡ್ತಾರೆ, ಯಾಕಪ್ಪ ಮನೆಗೆ ಬರ್ತಾನೆ ಇವನು ಅಂತಾರೆ. ಎಲ್ಲೋ ಅವನು ಆಚೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಂದರೆ. ಈಗ ಮನೆ ಒಳಗೆ ಆಗಿದೆ ಅಂತ ನಮಗೆ ಹೇಗೆ ಗೊತ್ತಾಗಬೇಕು ಅಂತಂದರೆ, ಆ ಮನೆ ಒಳಗೆ ಬಂದ ತಕ್ಷಣ ಶಾಂತಿ ಸಿಗಲ್ಲ. ಅವ್ರು ಬಂದ ತಕ್ಷಣ ಶಾಂತಿ, ಆಚೆ ಎಲ್ಲೋ ಚೆನ್ನಾಗಿದ್ದೆ ಅಂತಾರೆ. ಸೊ ಆ ಮನೆ ಒಳಗಡೆ ಅವ್ರಿಗೆ ಆ ಥರ ಫೀಲಿಂಗ್ಸ್ ಆಗುತ್ತೆ. ಅದು ಮನೆ ಒಳಗಡೆ ಅವ್ರಿಗೆ ಆದರೆ ಅವ್ರಿಗೆ ಆ ಫೀಲಿಂಗ್ ಗೊತ್ತಾಗುತ್ತೆ. ಸೊ ಅದು ನಮಗೆ ಏನೋ ನನಗೆ ತೊಂದರೆ ಆಗಿದೆ ಅನ್ನೋದು ಆಗ ಅವ್ರಿಗೆ ಅರ್ಥ ಮಾಡ್ಕೋಬೇಕು. ಆದರೆ ಈಗ ಆ ಮನೆಯಲ್ಲಿ ಈಗ ಎಲ್ಲಿ ಮಾಟ ಮಂತ್ರ ಮಾಡಿಸಿರ್ತಾರೋ ಅವ್ರಿಗೆ ಆ ಮನೆ ಕೂಡ ಸೇರೋದಿಲ್ಲ. ಹಾಗಾದರೆ ಮನೆಗೆ ಮಾಡಿದರೆ ಇಡೀ ಮನೆಗೆ ಮಾಡಿದ್ರು, ಮನೆಗೂ ಮಾಡ್ತಾರೆ, ಮನುಷ್ಯನಿಗೆ ಮಾಡ್ತಾರೆ. ಸೊ ಇಡೀ ಮನೆಗೆ ಮಾಡಿದ್ರೆ ಮನೆ ಒಳಗಡೆ ಅಟ್ಯಾಕ್ ಇರುತ್ತೆ, ಮನುಷ್ಯನಿಗೆ ಮಾಡಿದ್ರೆ ಆ ವ್ಯಕ್ತಿನಲ್ಲಿ ಅಟ್ಯಾಕ್ ಇರುತ್ತೆ. ಒಬ್ಬನ್ನೇ ಪರ್ಟಿಕ್ಯುಲರಾಗಿ ಪಾಯಿಂಟ್ಔಟ್ ಮಾಡಿದ್ರೆ ಆ ವ್ಯಕ್ತಿಗೆ ಅದು ಇರುತ್ತೆ. ಇಡೀ ಮನೆಯೇ ವಂಶನೇ ಹೋಗ್ಬಿಡ್ಬೇಕು, ಆ ಮನೆ ನಾಶ ಆಗ್ಬಿಡ್ಬೇಕು ಅಂತ ಮಾಡ್ತಾರೆ, ಆಗ ಆ ಮನೆಗೆ ಅಟ್ಯಾಕ್ ಇರುತ್ತೆ. ಸೊ ಅದಕ್ಕೆ ಈಗ ನೀವು ಕೇಳಿರ್ಬೋದು, ಎಲ್ಲಾದರೂ ಒಂದು ಕ್ಷೇತ್ರಗಳಿಗೆ ಹೋದರೆ ಒಂದು ತೆಂಗಿನಕಾಯಿ ತೊಗೊಂಡು ಬಂದು ಕಟ್ಟಿ, ಮತ್ತು ಇದನ್ನು ಕಟ್ಟಿ ಕಡ್ಡಿಗಳನ್ನ ಕಟ್ಟಿ, ಇದೆಲ್ಲ ಹೇಳೋದು ಅದೇ ಕಾರಣಕ್ಕೆ. ಒಳಗಡೆ ಎಂಟ್ರಿ ಯಾವುದೇ ಎನರ್ಜಿಗಳು, ನೆಗೆಟಿವ್ ಎನರ್ಜಿಗಳು ಬರಬಾರ್ದು. ಆಚೆಯಿಂದ ಬಂದಮೇಲೆ ಕಾಲು ತೊಳ್ಕೊಂಡು ಒಳಗೆ ಬರೋ ಪದ್ಧತಿ ಇತ್ತು. ಆಚೆ ಕಾಲು ತೊಳ್ಕೊಂಡು ಒಳಗೆ ಬರ್ತಿದ್ರು. ಈಗ ಯಾರು ಆಚೆ ಕಾಲು ತೊಳೆಯೋ ಪದ್ಧತಿ ಇಲ್ಲ. ಯಾಕೆಂದರೆ ಎಲ್ಲ ಸಿಟಿನಲ್ಲಿ ಯಾರೂ ಆಚೆ ತೊಳೆಯೋಕ್ಕಾಗಲ್ಲ. ಎಲ್ಲಿ ಅಂದರೆ ಯಾವ ದಾರಿನಲ್ಲಿ ಅಂದರೆ ಆ ದಾರಿಲಿ ಬಂದುಬಿಡ್ತಾರೆ. ಈಗ ಮಾಡಿಸ್ತೇ ಇದ್ರೂ ಎನರ್ಜಿ ಇರೋ ಜಾಗಗಳು 3 ದಾರಿ ಕೂಡಿರೋದು, ಆಮೇಲೆ ಏನೋ ಒಂದು ದೃಷ್ಟಿ ತೆಗೆದಿರ್ತಾರೆ ಜಾಗ, ಯಾವುದೋ ಒಂದು ಆಕ್ಸಿಡೆಂಟ್ಸ್ ಆಗಿರುತ್ತೆ. ಸೊ ಆಕ್ಸಿಡೆಂಟ್ಸ್ ಆಗಿರುವಾಗ ಅಲ್ಪತೃಪ್ತಿ ಆತ್ಮಗಳು ಅಟ್ಯಾಕ್ ಆಗುತ್ತವೆ. ಮಾಟ ಮಂತ್ರ ಮಾಡಿದ್ರು ಆತ್ಮಗಳು ಅಟ್ಯಾಕ್ಸ್ ಇವ್ರಿಗೆ ಆ ದಾರಿಲಿ ಬಂದ್ರೂ ಆಗುತ್ತೆ. ಸೊ ಅದಕ್ಕೆ ಒಳಗೆ ಬರೋಕ್ಕೆ ಮುಂಚೆ ನೀವೇನಾದರೂ ಒಂದು ಕಾಲು ತೊಳ್ಕೊಂಡು ಒಳಗೆ ಬನ್ನಿ. ಹಿಂದೆ ಮಾಡಿದ್ದು ರೂಲ್ಸ್ ಎಲ್ಲ ಅದೇನೆ. ಮತ್ತು ಮನೆ ಮುಂದೆ ಸಗಣಿ ಹಾಕ್ತಾಯಿದ್ರು, ಅರಿಶಿನ ಹಾಕ್ತಾಯಿದ್ರು. ಸೊ ಇದೆಲ್ಲ ಇದ್ದರೆ ಎನರ್ಜಿಗಳು ಒಳಗೆ ಬರಲ್ಲ. ಕೆಲವು ನಾವು ಇದನ್ನೆಲ್ಲ ಕಾಪಾಡ್ಕೋಬೇಕು ಅಂತಂದರೆ ನಾವು ಹಿಂದೆ ಏನಿತ್ತು ಅದನ್ನು ಫಾಲೋಅಪ್ ಮಾಡಲೇಬೇಕು ಈ ಕಾಲದಲ್ಲಿ. ಮಾಟ ಮಂತ್ರ ನಮಗೆ ತಟ್ಟಬಾರ್ದು ಅಂದರೆ, ಯಾಕಂದರೆ ಈಗ ಯೂಶ್ವಲಿ ಕೆಟ್ಟದನ್ನು ಬಯಸೋರು ಇತ್ತೀಚೆಗೆ ಜಾಸ್ತಿ ಆಗಿಬಿಟ್ಟಿದ್ದಾರಮ್ಮ. ಎಸ್ಪೆಷಲಿ ಫ್ಯಾಮಿಲಿನಲ್ಲೇ ಇರ್ತಾರೆ. ಕೆಲವ್ರು ಹೇಳ್ತಿರ್ತಾರೆ, ಅಯ್ಯೋ ನಮ್ಮ ಅತ್ತೆನೇ ಮಾಟ ಮಂತ್ರ ಮಾಡಿಸಿದ್ರು, ಈ ಥರದ್ದೆಲ್ಲ ನಾನು ಕೇಳ್ತಿರ್ತೀನಿ. ಆದರೆ ಅದಕ್ಕೆ ನಾವು ಏನಾದರೂ ಒಂದು ಅಂದರೆ ಅದನ್ನು ತಡಿಬೇಕು ಅನ್ನೋದಾದರೆ ಅದಕ್ಕೇನಾದರೂ ಪರಿಹಾರ ಇದೆನಾ ನಿಮ್ಮಲ್ಲಿ ಅಂತ ಹೇಳಿ? ಪರಿಹಾರ ಒಂದು ಸೂಕ್ತವಾದ ಗುರು ಇರಬೇಕು. ಒಂದು ಕುಟುಂಬಕ್ಕೆ ಒಬ್ಬ ಗುರು ಇರಬೇಕು. ಅವರಲ್ಲಿ ಏನು ಅಂತಂದರೆ ಯಾರಾದರೂ ಆಗಿರ್ಬೋದು, ಜೀವಂತವಾಗಿರ್ತಕ್ಕಂಥ ಸೂಕ್ತವಾದ ಗುರು ಆಗಿರ್ಬೋದು, ಅಥವಾ ಸಮಾಧಿಲಿರ್ತಕ್ಕಂಥ ಗುರು ಆಗಿರ್ಬೋದು. ಒಂದು ಗುರು ಫಾಲೋಅಪ್ ಮಾಡ್ತಾ ಇರಬೇಕು ಪರಿಹಾರಕ್ಕೆ. ಇನ್ನೊಂದು ಏನು ಅಂತಂದರೆ ಅನುಷ್ಠಾನಗಳು ಮಾಡಬೇಕು ಅವರು. ಪ್ರತಿಯೊಬ್ಬರೂ ಒಂದೊಂದು ಅನುಷ್ಠಾನಗಳು, ಒಬ್ಬೊಬ್ಬರು ದೇವರು, ಇಷ್ಟವಾದ ದೇವರು ಯಾವುದಾದ್ರು ದೇವ್ರು ನನಗಿಷ್ಟನೋ ಆ ದೇವ್ರದ್ದು ಅನುಷ್ಠಾನದಲ್ಲಿ ಅವರು ಇರಬೇಕು. ಅದು 2 ವಿಧಾನದಲ್ಲಿ ಈ ದೋಷಗಳನ್ನ ಪರಿಹಾರ ಮಾಡ್ಕೋಬೋದು ಅವರು. ಓಕೆ ಅಮ್ಮ, ಈಗ ಆತನಲ್ಲಿ ಮಾಟ ಮಂತ್ರ ಮಾಡಿದ್ದಾನೆ ಅನ್ನುವಂಥ ವ್ಯಕ್ತಿನಲ್ಲಿ ಸೊ ಆತನಲ್ಲಿ ಕೆಟ್ಟ ಗುಣಗಳು ಕಾಣಿಸುತ್ತಾ? ಹಾಗಾದರೆ ಕೆಟ್ಟ ಗುಣಗಳು ಕಾಣಿಸುತ್ತಾ, ಅಥವಾ ಜೊತೆಗೆ ಬೇರೆಯವ್ರ ರೀತಿ ಆ ವ್ಯಕ್ತಿ ಇರಲ್ವಾ, ಹೇಗೆ ಅಂತ ಹೇಳಿ? ಅಂದರೆ ಈಗ ಕಾಮನ್ ಮನುಷ್ಯ ಇರೋ ಥರ ಮಾಟ ಮಂತ್ರ ಮಾಡಿರೋರ ಮೇಲೆ
ಮಾಡಿಸ್ಕೊಂಡವರು ಎಸ್ ಎಸ್ ಹೌದಮ್ಮ, ಹೌದು. ಗುಣಗಳು ಅದೇ ಅವ್ರಿಗೆ ಪಾಸಿಟಿವ್ ಆಗಿರಲ್ಲ, ಪಾಸಿಟಿವ್ ಆಗಿರೋದೇ ಇಲ್ಲ ಅವರಲ್ಲಿ. ಏನಂತಂದರೆ ಎಲ್ಲರ ಮೇಲೂ ದ್ವೇಷ ಕಾರೋದು, ಎಲ್ರಿಗೂ ಒಂದು ರೀತಿ ಅವರು ಯಾರು ತನ್ನ ಮುಂದೆ ಯಾರೂ ಚೆನ್ನಾಗಿರಬಾರ್ದು ಆ ಥರನೂ ಇರ್ತಾನೆ ಆ ವ್ಯಕ್ತಿ. ಹೌದು, ಅಂದರೆ ಯಾರು ಚೆನ್ನಾಗಿರಬಾರ್ದು ಅನ್ನೋ ಇನ್ಕ್ಲೂಡಿಂಗ್ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅದೇ ಇರುತ್ತೆ. ಇವ್ನಿಗೆ ಏನು ಹಿಡಿದುಕೊಂಡಿದ್ಯೋ ಹಿಂಗಾಡ್ತಾರೆ ಹೇಳ್ತಾ ಇರ್ತಾರೆ. ಹೌದು ಹೌದು ಹೌದು. ಅದು ಹಿಡ್ಕೊಂಡಿದೆಯಾ ಅಂದರೆ ಆ ಪ್ರಯೋಗನೇ ಅದು. ಹೌದು ಹೌದು. ಹಾಗಾದ್ರೆ ಈಗ ಆತನಲ್ಲಿ ಮಾಟ ಮಂತ್ರ ಮಾಡಿರ್ತಾರೆ, ಓಕೆ, ಅದು ಮನೆಯಲ್ಲಿರುವಂತಹ ಸದಸ್ಯರ ಮೇಲೂ ಕೂಡ ಇದು ಪ್ರಭಾವ ಬೀಳುತ್ತಾ ಅಥವಾ ಹೇಗೆ ಅಂತ ಹೇಳಿ? ಒಬ್ಬರಿಂದ ಈಗ ಅವನಿಂದ ಅಟ್ಲೀಸ್ಟು ಒಂದು 25% ಆದರೂ ಪ್ರಯೋಗ ಆಗುತ್ತೆ. ಯಾಕೆ ಅಂತಂದರೆ ಅವ್ರ ಜೊತೆಯಲ್ಲೇ ಇರ್ತಾರೆ, ಅವ್ರ ಜೊತೆಯಲ್ಲಿ ಇದ್ದಾಗ ಅವನಿಂದ ಇನ್ನೊಬ್ರಿಗೂ ಸ್ಪ್ರೆಡ್ ಆಗುತ್ತೆ ಅದು. ಸೊ ಫ್ಯಾಮಿಲಿಯಿಂದ ಇವನು ಮಾಡ್ತಕ್ಕಂಥ ಒಂದು ಗಲಾಟೆಯಿಂದ ಆಗಿರ್ಬೋದು, ಅಸಮಾಧಾನ ಆಗಿರ್ಬೋದು, ಅದೆಲ್ಲರಿಗೂ ಆ ವಾತಾವರಣ ಅಲ್ಲಿಗೂ ಕವರ್ ಆಗುತ್ತೆ. ಅಂದರೆ ಈಗ ಈ ಮಾಟ ಮಂತ್ರ ಮಾಡಬೇಕಾದ್ರೆ ಕೆಲವರು ನಾನು ಕೇಳಿರೋದನ್ನು ಹೇಳ್ತಾ ಇದ್ದೀನಿ, ನಿಂಬೆಹಣ್ಣು ತೊಗೊಂಡ್ಬಿಟ್ಟು ಮನೆ ಮುಂದೆ ಎಸ್ತಿರ್ತಾರೆ. ಈ ನಿಂಬೆಹಣ್ಣಲ್ಲಿ ಏನೋ ಮಾಟ ಮಂತ್ರ ಹಾಕಿದಾರಪ್ಪ, ರಾತ್ರಿ ಬಂದು, ಅದು ರಾತ್ರಿ ಈ ಏನಾದ್ರು ಪರ್ಟಿಕ್ಯುಲರ್ ಟೈಮ್ ಇದೆನಾ ಅಂತ ಈ ಮಾಟ ಮಂತ್ರ ಮಾಡೋದಕ್ಕೆ? ಯಾಕೆಂದರೆ ಮಧ್ಯರಾತ್ರಿನಲ್ಲಿ ಮಾಡ್ತಾರೆ. ಆ ಟೈಮಲ್ಲಿ ಮಧ್ಯರಾತ್ರಿನಲ್ಲೇ ತಂದು ಹಾಕೋದು. ಡೇ ಟೈಮ್ಸಲ್ಲಿ ಹಾಕಿದ್ರೆ ಜನ ನೋಡ್ತಾರೆ, ಹಾಕೋದಕ್ಕಾಗಲ್ಲ. ರಾತ್ರಿ ಹೊತ್ತಲ್ಲಿ ಕಲ್ಲು ನೀರು ಕರಗವತ್ತು ಅಂತ ಕೇಳ್ತಾರೆ. ಸೊ ನೈಟ್ ಟೈಮ್ಸಲ್ಲಿ ಎನರ್ಜಿಗಳನ್ನ ಬೇಗ ಹಿಡಿಬೋದು. ಸೊ ಅದಕ್ಕೆ ಅವ್ರೇನು ಮಾಡ್ತಾರೆ, ಆಗ ಆ ಪ್ರಯೋಗಗಳನ್ನ ಮಾಡಿ ಆ ನಿಂಬೆಹಣ್ಣಲ್ಲಿ ಈಗ ಅದನ್ನು ನಿಂಬೆಹಣ್ಣು ಒಳಗಡೆ ಸೇರಿಸ್ಕೊಂಡು ತೊಗೊಂಡು ಬಂದು ಮನೆ ಮುಂದೆ ಹಾಕ್ತಾರೆ. ಸೊ ಅದನ್ನು ಮಾಡ್ತಾರೆ. ಇಲ್ಲ ಮನೆ ಹತ್ರ ಇರೋ ಯಾವುದಾದ್ರೂ ಸ್ಮಶಾನ ಇದ್ದರೆ ಅಲ್ಲೋಗಿ ಹಾಕ್ತಾರೆ. ಹುತ್ತ ಇದ್ದರೆ ಹುತ್ತದೊಳಗೆ ಹಾಕ್ತಾರೆ. ಎಕ್ಕದ ಗಿಡಗಳಿದ್ರೆ ಅಲ್ಲೋಗಿ ಹಾಕ್ತಾರೆ. ಎಕ್ಕದ ಗಿಡಗಳು ಅಂದರೆ ಅದ್ರ ಮೇಲೆ ಪ್ರಭಾವ ಜಾಸ್ತಿ ಬೀಳುತ್ತೆ ಅಂತ ಹೇಳಿ. ಯಾವುದಕ್ಕೆ ಎನರ್ಜಿ ರಿಸೀವ್ ಮಾಡೋ ಕೆಪಾಸಿಟಿ ಯಾವ ಗಿಡಗಳಿಗೆ ಜಾಸ್ತಿ ಇರುತ್ತೆ, ಯಾವ ಹಣ್ಣುಗಳಿಗೆ ಜಾಸ್ತಿ ಇರುತ್ತೆ, ಅದ್ರ ಮೇಲೆ ಮಾಡ್ತಾರೆ. ನಾನಂತರೂ ಮಾಟ ಮಂತ್ರ ಅಂತ ನನಗೆ ಅದೇನೋ ಒಂಥರ ಆ ಹೆಸರು ಕೇಳಿದ್ರೇ ಒಂದು ನೆಗೆಟಿವ್ ಅಂತ ಅನ್ಸುತ್ತೆ. ಅಂದರೆ ಅದು ಕೇಳಿದ್ರೇ ಭಯ ಆಗುತ್ತೆ, ಅದು ಕೇಳಿದ್ರೇ ನೆಗೆಟಿವ್ ಅನ್ಸುತ್ತೆ. ಇನ್ನಲ್ಲಿ ಹೋಗಿ ಮಾಟ ಮಂತ್ರ ಮಾಡಿಸೋರಿಗೆ ಅದು ಎಷ್ಟು ಧೈರ್ಯ ಇರುತ್ತಮ್ಮ? ನನಗೆ ಅದ್ರ ಬಗ್ಗೆ ಹೇಳಿ ಫಸ್ಟು. ಅವ್ರಿಗೆ ಎಷ್ಟು ಧೈರ್ಯ ಇರಲ್ಲ ಅಂತ. ಅಲ್ಲ, ಅವರು ಹುಟ್ಟ ಗುಣನೇ ಅದಾಗಿರುತ್ತಲ್ಲ, ಅವ್ರು ಹುಟ್ಟದೇ ಹಂಗೆ, ಅದೇ ಮಾಡ್ಸಕ್ಕೆ ಅಂತಾನೆ ಹುಟ್ಟಿರ್ತಾರೆ. ರಾಕ್ಷಸರು ಇದ್ದೇ ಇರ್ತಾರೆ. ಎಲ್ಲಿ ರಾಮ ಇದ್ದ ಅಲ್ಲಿ ರಾವಣನು ಶಿವನ್ ಭಕ್ತ, ನಾವು ಅದಕ್ಕೂ ಹೋಲ್ಸೋಕ್ಕಾಗಲ್ಲ. ಬಟ್ ರಾಕ್ಷಸರು ಅಂತ ಹೇಳ್ಬೋದು. ರಾಕ್ಷಸರು ಮಹಿಷಾಸುರ ಇದ್ದೇ ಇರ್ತಾನೆ. ಹೌದು ಹೌದು ಅಮ್ಮ. ಈಗ ಭಾಳ ಜನ ಮಾಟ ಮಂತ್ರ ಮಾಡಿಸಿದಂಥ ಸಂದರ್ಭದಲ್ಲಿ ಪಾಪ ಅವರು ಎಲ್ಲಿ ಹೋಗ್ಬೇಕು ಏನು ಅಂತ ಗೊತ್ತಿರಲ್ಲ. ಬಹುಶಃ ನಮಗೆ ಈ ಕಾರ್ಯಕ್ರಮದ ಮುಖೇನ ಬಹಳಷ್ಟು ಜನ ಕೆಲ್ಪ್ ಆಗ್ತಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಭಾಳ ಜನ ಪ್ರಶ್ನೆಯಲ್ಲಿ ಇರ್ತಾರೆ, ಯಪ್ಪ ಎಲ್ಲಪ್ಪ ತೆಗ್ಸೋದು, ಏನಪ್ಪ ಮಾಡೋದು, ಈ ಮಾಟ ಮಂತ್ರಕ್ಕೆ ಮುಕ್ತಿನೇ ಇಲ್ವಾ ಅನ್ನೋ ಥರ ಯೋಚನೆ ಮಾಡ್ತಿರ್ತಾರೆ. ನೀವು ಯಾವ ರೀತಿಯಾಗಿ ಪರಿಹಾರವನ್ನ ಸೂಚಿಸ್ತೀರಿ ಮಾಟ ಮಂತ್ರ ಆದ್ರೆ ಅಂತ ಹೇಳಿ? ಈಗ ಆ ದೋಷ ಇರ್ತಕ್ಕಂಥವ್ರು ನಮ್ಮಲ್ಲಿ ಬಂದಾಗ ಯಾರು ಮಾಡಿಸಿದ್ದಾರೆ ಅಂತ ಮೊದಲು ಗೊತ್ತಾಗತ್ತೆ ನಮಗೆ. ಯಾರು ಮಾಡಿಸಿದ್ದಾರೆ, ಯಾವ ರೀತಿ ಮಾಡಿಸಿದ್ದಾರೆ ಅಂತ ಗೊತ್ತಾಗತ್ತೆ. ಸೊ ಅದನ್ನು ನಾವು ಪ್ರಯೋಗ ಮಾಡಿ ಏನು ಅದಕ್ಕೆ ಮಾಡಿ ನಾವು ತೆಗಿಬೇಕಾಗತ್ತೆ. ಕೆಲವರಿಗೆ ನದಿ ತೀರದಲ್ಲಿ ಹೊಳೆ ದಡದಲ್ಲಿ ಹೋಗಿ ನಾವು ಆ ಪ್ರಯೋಗನ ರಿಮೂವ್ ಮಾಡ್ತೀವಿ. ಕೆಲವರಿಗೆ ಹವನಗಳು ಮಾಡಿ ಯಜ್ಞಗಳನ್ನ ಮಾಡಿ ಆ ಪ್ರಯೋಗ ರಿಮೂವ್ ಮಾಡ್ತೀವಿ. ಕೆಲವರಿಗೆ ಆರಾಧನೆಗಳನ್ನ ಮಾಡಿಸ್ತೀವಿ. ಸೊ ಅದರಲ್ಲಿ ಆರಾಧನೆಗಳನ್ನ ಮಾಡಿಸಿ ಅದನ್ನು ರಿಮೂವ್ ಮಾಡ್ತೀವಿ. ಈ ರೀತಿ ಅವ್ರಿಗೆ ಪ್ರಯೋಗಗಳ ಮೇಲೆ ಅವ್ರಿಗೆ ಏನು ತುಂಬ ಜಾಸ್ತಿ ಮಾಡಿದರು ಅಂತಂದರೆ, ಕೆಲವ್ರಿಗೆ ಭೂಮಿನಲ್ಲಿ ಸ್ಮಶಾನದಲ್ಲಿ ಕೂತ್ಕೊಂಡು ಅಲ್ಲಿ ರುದ್ರಭೂಮಿನಲ್ಲಿ ಅವ್ರಿಗೆ ರಿಮೂವ್ ಮಾಡಿಕೊಡ್ತೀವಿ. ಸೊ ಈ ಥರ ಅದಕ್ಕೆ ತೆಗೆಯುವಂಥದ್ದು ವಿಧಾನಗಳಿರ್ತವೆ, ಅದರಲ್ಲಿ ತೆಗಿತೀವಿ ನಾವು. ಅಮ್ಮ, ಸುಮಾರು ಎಷ್ಟು ದಿನಗಳು ಬರಬೇಕಾಗತ್ತೆ ನಿಮ್ಮಲ್ಲಿ ಈಗ ಮಾಟ ಮಂತ್ರ ತೆಗಿಬೇಕು ಅನ್ನೋದಾದರೆ? ಯಾವ ಥರ ಇರುತ್ತೆ ಮಾಡೋದು ಅಂತ ಹೇಳ್ಬೋದು? ಅದು ಏನಿಲ್ಲ, ಒಂದೇ ಸಲ ಈಗ ಬಂದಿರ್ತಕ್ಕಂಥವ್ರಿಗೆ ಏನು ಅಂತ ಎಲ್ಲ ನೋಡ್ತೀವಿ, ಕಂಡು ಹಿಡಿದು ಅವ್ರಿಗೆ ಸಮಯ ಅವ್ರ ಸಮಯ, ಈಗ ಅವ್ರಿಗೆ ಇಂಥ ಸಮಯ ನಮಗೆ ಇಂಥ ದಿನ ಇರ್ತೀವಿ ಮಾಡಿಕೊಡಿ ಅಂತ ಅಂದವ್ರಿಗೆ ಆ ಸಮಯದಲ್ಲಿ ಮಾಡಿಕೊಡ್ತೀವಿ. ಸೊ ಇದನ್ನು ತೆಗಿಯೋದಕ್ಕೆ ಇಂಥ ದಿನವೇ ಬೇಕು ಅಂತ ಅಲ್ಲ. ಈಗ ಮುಳ್ಳು ಚುಚ್ಚಿದೆ, ಮುಳ್ಳು ಯಾವಾಗಲಾದರೂ ತೆಗೆದಾಕ್ಬಿಡ್ಬೇಕು. ಸೊ ಆ ರೀತಿ ನಾವು ಇದಕ್ಕೆ ಸಮಯ ನೋಡಲ್ಲ. ನಾನು ಯಾವ ಡೇ ಯಾರು ಇರುತ್ತೆ ಅವ್ರು ರೆಡಿ ಇದ್ರು ಅಂದರೆ ಇಮಿಡಿಯೇಟ್ ರಿಮೂವಿಂಗ್ ಮಾಡಿಬಿಡ್ತೀವಿ. ಅದು ಅಂದರೆ ಈಗ ಮುಳ್ಳುಗಳನ್ನು ನಾವು ನೋಡಿರ್ತೀವಿ, ಅದನ್ನು ಆ ಮುಳ್ಳನ್ನು ನೀವು ಹೊರ ತೆಗಿತೀರ ಹಾಗಾದರೆ? ಅಂದರೆ ನಿಮ್ಮ ಮಂತ್ರದ ಮೂಲಕನ ಅಥವಾ
ಹೇಗೆ ಅಮ್ಮ? ಅದಕ್ಕೆ ಟೈಮ್ ಏನಾದರೂ ಬೇಕಾಗುತ್ತಾ? ಯಾಕಂದರೆ ನೀವು ಮಾಡಾದ್ಮೇಲೆ ಇಷ್ಟು ದಿನಗಳಾದಮೇಲೆ ಪರಿಹಾರ ಆಗತ್ತೆ ಅನ್ನುವಂಥದ್ದು ಏನಾದರೂ ಇದನ್ನು ಹೇಗೆ ಅಂತ? ಇಲ್ಲ, ಈಗ ಮಾಟ ಮಂತ್ರ ಮಾಡಿಸಿದವರಿಗೆ ಆರೋಗ್ಯ ಸಮಸ್ಯೆ ಇರುತ್ತೆ. ಈ ಎಕ್ಸಾಂಪಲು ಹಿಮೋಗ್ಲೋಬಿನ್ ಕಡಿಮೆ ಆಗಿರುತ್ತೆ. ಇಮಿಡಿಯೇಟ್ಲಿ ಎನರ್ಜಿನ ಬರ್ನ್ ಮಾಡಿರ್ತೀವಿ ನಾವು. ಆ ಎನರ್ಜಿನ ನಾನು ತೆಗೆದಾದಮೇಲೆ, ರಿಮೂವ್ ಮಾಡಿ ಆದಮೇಲೆ, ಸೊ ಅವ್ರಿಗೆ ಹಿಮೋಗ್ಲೋಬಿನ್ ಜಾಸ್ತಿ ಆಗಬೇಕು ಅಂದರೆ ಸಮಯ ತಗೊಳುತ್ತೆ. ಹಿಮೋಗ್ಲೋಬಿನ್ ಎನರ್ಜಿ ಇರಲ್ಲ, ಮತ್ತು ದಿಗ್ಬಂಧನ ಮಾಡ್ತೀವಿ, ಮತ್ತೆ ಮಾಡೋಂಗಿಲ್ಲ ಅವರು. ಈಗ ಒಂದು ಸತಿ ರಿಮೂವ್ ಮಾಡ್ಕೊಂಡು ಹೋದ್ಮೇಲೆ ಮತ್ತೆ ಪ್ರಯೋಗ ಮಾಡೋಂಗಿಲ್ಲ. ಅದಕ್ಕೆ ನಾವು ಅವ್ರಿಗೆ ಪೂರ್ತಿ ಕವಚ ದಿಗ್ಬಂಧನ ಮಾಡಿ ಆ ದಿಗ್ಬಂಧದ ಮುಖಾಂತರ ಅವ್ರನ್ನ ಕಳಿಸ್ಕೊಡ್ತೀವಿ. ಆಗ ಅವರು ಒಳಗಡೆ ಅವ್ರ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡ್ಕೋಬೇಕು. ಸೊ ಅದಕ್ಕೆ ಅವ್ರಿಗೆ ಏನೇನು ನಾವು ಹೇಳ್ಕೊಡ್ತೀವಿ ಅದನ್ನು ಫಾಲೋಅಪ್ ಮಾಡಬೇಕು. ಅವರು ಆ ದಿಗ್ಬಂಧನ ತೆಗಿಯುವಂತಹ ಕೆಲಸ ಅವ್ರು ಮಾಟ ಮಂತ್ರ ಮಾಡಿರೋರು ಮಾಡ್ತಾರಲ್ವ? ಹಾಗಾದರೆ ಮಾಡಲ್ಲ. ಯಾಕೆಂದರೆ ಮಾಟ ಮಂತ್ರ ಮಾಡೋರು ಮಾಂತ್ರಿಕರು, ದಿಗ್ಬಂಧನ ಮಾಡೋರು ಅಘೋರಿಗಳು. ಮಾಂತ್ರಿಕರು ಮಾತ್ರ ಅಷ್ಟೇ ಅವ್ರ ಕೈಲಿ ಮಾಡೋಕ್ಕೆ ಸಾಧ್ಯ. ಒಳ್ಳೇದಂತೂ ಆಗಲ್ಲ, ಮತ್ತು ಅದಕ್ಕೆ ಮೀರಿದ್ದು ಮಾಡೋಕ್ಕಾಗಲ್ಲ ಅವರು. ಯಪ್ಪ, ನನಗೆ ಇದೆಲ್ಲ ಕೇಳಿದಾಗ ನನಗೆ ಅನಿಸ್ತದೆ, ನಿಜವಾಗ್ಲೂ ಕೂಡ ಆ ಥರದ ವ್ಯಕ್ತಿಗಳು ಇರ್ತಾರ ಅಮ್ಮ? ಅಂದರೆ ಮಾಟ ಮಂತ್ರ ಮಾಡೋದಕ್ಕೂ ಅದಕ್ಕೂ ವಿದ್ಯೆ ಏನಾದರೂ ಕಲಿಬೇಕಾ ಅಮ್ಮ, ಹೇಗೆ ಅಂತ ಹೇಳಿ? ಕಲ್ತಿರ್ತಾರೆ, ಅದಕ್ಕೆ ಅಂತಲೇ ಹೋಗಿ ಕಲ್ತಿರ್ತಾರೆ. ಅದಕ್ಕೆ ಅಂತಲೇ ಕಲಿತಾರೆ. ಹಂಗಂದ್ರೆ ಅವ್ರಿಗೂ ಕೂಡ ಅಷ್ಟು ಶಕ್ತಿ ಇರುತ್ತೆ, ಮಾಟ ಮಂತ್ರ ಮಾಡೋರ್ಗೂ ಕೂಡ ಅಷ್ಟೇ ಇರುತ್ತೆ ಅವ್ರಿಗೆ. ಈಗ ಯಾವುದಾದ್ರೂ ಒಂದು ಕಲ್ತಿರ್ತಾರೆ, ಅದನ್ನೇ ಮಾಡ್ತಾರೆ ಅಷ್ಟೇ. ಅದನ್ನು ಮೀರಿಸೋ ಅಂಥದ್ದು ಅವ್ರಿಗೆ ಗೊತ್ತಿರಲ್ಲ. ಅಮ್ಮ, ಈಗ ನಿಮ್ಮಲ್ಲಿ ಅದು ಯಾವುದಾದ್ರೂ ಒಂದು ಎಕ್ಸಾಂಪಲ್ ನಿಂತಿದೆನಾ? ಒಂದು ಆ ಥರದ್ದು ಮಾಟ ಮಂತ್ರ ಮಾಡಿಸ್ಬಿಟ್ಟು ನಮ್ಮಲ್ಲಿ ಒಂದಷ್ಟು ಪರಿಹಾರಗಳನ್ನು ಕಂಡುಕೊಂಡಿದ್ದಾರೆ ಅಂದರೆ ಯಾವುದಾದ್ರೂ ಒಂದಷ್ಟು ಉದಾಹರಣೆಗಳು ಹೇಳೋದಾದರೆ? ಇದಾವಮ್ಮ, ತುಂಬ ಇದ್ದಾವೆ. ಈಗ ಮಾಟ ಮಂತ್ರ ಮಾಡಿ ನಮಗೆ ನಾನು ಅಟೆಂಡ್ ಮಾಡಿರೋ ಕೇಸಸ್ಗಳಲ್ಲಿ ಈ ಮಾಟ ಮಂತ್ರ ದೋಷದಿಂದ ಕೆಲವರೆಲ್ಲರೂ ಏನಂದರೆ ಉಳಿಲೇಬಾರ್ದು ಅಂತ ಸೂಸೈಡ್ ಮಾಡ್ಕೊಂಡಿರೋರು ಇದ್ದಾರೆ. ಆಗ ಬಂದಾಗ ನಾವು ಮಾತಾಡಿ ಏನು ಅಂತೆಲ್ಲ ನೋಡಿದಾಗ ಇದು ಆಗಿರುತ್ತೆ. ಸೊ ಅವ್ರಿಗೆಲ್ಲರೂ ಪರಿಹಾರ ಮಾಡಿಕೊಟ್ಟಿದ್ದೀವಿ. ಕೆಲವರಿಗೆ ಹೆಲ್ತ್ ಪ್ರಾಬ್ಲಮ್ಸು, ಆಪ್ರೇಷನ್ಸ್ಗಳು, ಹೊಟ್ಟೆ ನೋವುಗಳು ಇದೆಲ್ಲ ಬಂದಿದ್ದಾವೆ. ಸೊ ಅದಕ್ಕೂ ಪರಿಹಾರಗಳಾಗಿದ್ದಾವೆ. ಮತ್ತು ಕೆಲವರಿಗೆ ಏನಾಗುತ್ತೆ ಅಂತಂದರೆ ಮನೆಯಲ್ಲಿ ಪ್ರಾಬ್ಲಮ್ಸು, ಮನೆಯೇ ಮಾರ್ಕೊಂಡು ಆಸ್ತಿ ಮಾರ್ಕೊಂಡು ಬೀದಿಗೆ ಬಂದುಬಿಡ್ಬೇಕು ಅಂಥ ಪರಿಸ್ಥಿತಿಗೆ ಬರ್ತಾರೆ. ಸೊ ಅಂಥವುದೂ ಸಹ ನಾವು ಗೆಟ್ ಆನ್ ಮಾಡಿ ಕೊಟ್ಟಿರೋದಿದೆ. ತುಂಬ ಇದ್ದಾವೆ, ಇದರಲ್ಲಿ ಇಂಥದ್ದೇ ಅಂತ ಏನಿಲ್ಲ, ತುಂಬ ಪರಿಹಾರಗಳಾಗಿದ್ದಾವೆ. ಈ ಮಾಟ ಮಂತ್ರ ಮಾಡಿರೋರಿಗೆ ಅವ್ರಿಗೆ ಹೆಚ್ಚಾಗಿ ರಾಕ್ಷಸನ ಗುಣಗಳು ಹೆಚ್ಚಾಗಿ ಕಾಣ್ತಾ ಇರುತ್ತೆ, ಹೌದಾ ಅಮ್ಮ? ಇದು ನಿಜಾನಾ? ಅವ್ರಿಗೆ ಅಂದರೆ ಅವ್ರ ಉದ್ಯೋಗನೇ ಅದಲ್ಲ, ಅವ್ರ ಉದ್ಯೋಗನೇ ಇದನ್ನು ಮಾಡೋ ಅಂಥದ್ದು ಇರುತ್ತೆ. ಸೊ ಅವ್ರ ಡ್ಯೂಟಿ ಅವರು ಮಾಡ್ತಾ ಇರ್ತಾರೆ. ಈಗ ಮಾಟ ಮಂತ್ರದಲ್ಲಿ ನಡೀತಾ ಇರುತ್ತೆ. ಕಂಪ್ಲೀಟಾಗಿ ಆ ಮಾಟ ಮಂತ್ರದಿಂದ ಅವ್ರನ್ನ ಒಂದೇ ಸಲ ಮುಕ್ತಿ ಸಾಯಿಸ್ಬಿಡ್ಬೇಕು ಅನ್ನೋದು ಆ ಥರದ್ದು ಇದೆನಾ ಅಮ್ಮ, ಹೇಗೆ ಅಂತೇಳಿ? ಇದೆ. ಹಿಂಗೆ ಸೂಚಿಸ್ತೀರಾ? ಹಂಗಂದ್ರೆ ನೀವು ಅದಕ್ಕೆ ಏನು ಮಾಡೋಕ್ಕಾಗಲ್ವಾ, ಹೇಗೆ? ಅದನ್ನೇ ಆ ಶಕ್ತಿಗಳನ್ನ ಅವ್ರು ಬಿಟ್ಟಿರ್ತಾರೆ. ಇವಾಗ ಸಾಯಿಸೋದಕ್ಕೆ ಒಂದು ಪ್ರಯೋಗ ಮಾಡಿರ್ತಾರೆ, ಯಾವ್ದಾದ್ರು ಆತ್ಮ ಪ್ರಯೋಗ ಮಾಡಿರ್ತಾರೆ, ಅಥವಾ ಯಾವುದಾದ್ರೂ ಒಂದು ದೇವ್ರನ್ನ ಬಿಡ್ತಾರೆ, ದೇವ್ರ ಪ್ರಯೋಗ ಮಾಡಿರ್ತಾರೆ. ಸೊ ಆಗ ನಾವು ಆ ಶಕ್ತಿನ ತಡಿತೀವಿ. ಆ ಶಕ್ತಿ ತಡೆಯೋದು, ಆ ಶಕ್ತಿನ ನಾವು ಡಿಟ್ಯಾಚ್ ಮಾಡೋದು ನಮ್ಮಿಂದ ಸಾಧ್ಯ, ಅದನ್ನು ಮಾಡಿಕೊಡ್ತೀವಿ. ಅಂದರೆ ಈ ಅಘೋರಿ ಅಂದರೆ ಬೇರೆಯವರು ಕೂಡ ಕೆಲವೊಂದಷ್ಟು ಪೂಜೆ ಇದರಲ್ಲಿ ಮಾಡ್ತಾರೆ, ನಾವು ಮಾಟ ಮಂತ್ರದಿಂದ ಮುಕ್ತಿ ಗಳಿಸ್ತೀವಿ ಅಂತ. ನೀವು ಅಘೋರಿಯ ಅವರಾಗಿ ಯಾವ ರೀತಿಯಾಗಿ ಪರಿಹಾರಗಳನ್ನು ಸೂಚಿಸ್ತೀರಾ ಮಾಟ ಮಂತ್ರ ಆಗಿರೋರಿಗೆ? ಈಗ ಮಾಟ ಮಂತ್ರ ಆಗಿದೆ ಅಂತ ಗೊತ್ತಾದ ಮೇಲೆ ನಮಗೆ, ನಾನು ಪರಿಹಾರಗಳು ಮಾಡಬೇಕಾದ್ರೆ ನಾವು ಹೇಳ್ದಂಗೆ ಯಜ್ಞ ಯಾಗಾದಿಗಳನ್ನ ಮಾಡಿಸ್ತೀನಿ. ಅದನ್ನು ಮಾಡಿ ಅದರ ಮುಖಾಂತರ ಒಂದು ಶಕ್ತಿಗೆ ಮುಖಾಂತರ ಯಾವ ಶಕ್ತಿಗೆ ಇದು ಪ್ರಯೋಗ ಹೋಗುತ್ತೆ, ಯಾವ ಪ್ರಯೋಗ ಮಾಡಿದ್ರೆ ಈ ಶಕ್ತಿ ಅಲ್ಲಿಂದ ಹೋಗುತ್ತೆ, ಡಿಟ್ಯಾಚ್ ಆಗತ್ತೆ ಅಂತ ಗೊತ್ತಾಗತ್ತೆ. ಸೊ ಅದರಲ್ಲಿ ನಾವು ಅದ್ರ ಪ್ರಯೋಗ ಮಾಡ್ತೀವಿ. ನಾವು ಜಾಸ್ತಿ ಭೈರವ ಆರಾಧನೆ, ಭೈರವಿ ಆರಾಧನೆ, ಸೊ ಇದೆಲ್ಲ ಆಗಿರೋದ್ರಿಂದ ನಾವು ಭೈರವ ಹವನಗಳು ಜಾಸ್ತಿ ಮಾಡ್ತೀವಿ. ಭೈರವ ಹವನಗಳು, ಭೈರವಿ ಹವನಗಳು, ಆಮೇಲೆ ಬಗುಳಾಮುಖಿ, ಶತ್ರು ವಿನಾಶನ ಬಗುಳಾಮುಖಿ. ಸೊ ಈ ಥರ ಶಕ್ತಿ ದೇವತೆಗಳ ಪೂಜೆ ಅಥವಾ ಆ ಶಕ್ತಿ ದೇವತೆಗಳ ಪ್ರಯೋಗಗಳು ಮಾಡಿ ಕಳಿಸ್ತೀವಿ. ಅಮ್ಮ, ನನಗಂತೂ ಈ ಮಾಟ ಮಂತ್ರ ಯೂಶಲಿ ನಮಗೆ ಗೊತ್ತಿರಲ್ಲ ಹೆಂಗಪ್ಪ ಪರಿಹಾರ ಕಂಡುಕೊಳ್ಳೋದು ಹೇಗೆ ಅಂಥೇಳಿ. ಮೇ ಬಿ ಭಾಳ ಜನ ಈ ಕಾರ್ಯಕ್ರಮ ನೋಡ್ತಾ ಇದ್ದರೆ ಅಮ್ಮನವ್ರ ಹತ್ರ ಹೋದರೆ ಖಂಡಿತವಾಗ್ಲೂ ನೀವು ಹೆದರೋ ಅವಶ್ಯಕತೆಯೇ ಇಲ್ಲ. ಭಾಳ ಜನ ಎದುರ್ಕೊಂಡಿರ್ತೀರಿ, ಏನೋ ಒಂದು ಕಡೆ ಅಯ್ಯೋ ನನ್ನ ಮಗನ್ನ ಕಳ್ಕೊಂಡ್ಬಿಡ್ತೀನ,
ನನ್ನ ಅಮ್ಮನ ಕಳ್ಕೊಂಡ್ಬಿಡ್ತೀನ, ಎಷ್ಟೊಂದು ಸ್ವಾರ್ಥಕ್ಕೋಸ್ಕರ ಮಾಟ ಮಂತ್ರಗಳು ಮಾಡಿರೋರು ಇರ್ತಾರೆ. ಎದುರ್ಕೊಳ್ತೀರ, ನಿಜವಾಗ್ಲೂ ಕೂಡ ಇನ್ಮುಂದೆ ನೀವು ಎದುರ್ಕೊಳ್ಳೋ ಅವಶ್ಯಕತೆ ಖಂಡಿತ ಇಲ್ಲ. ಅಮ್ಮ ಅವರಿದ್ದಾರೆ, ಅವರು ಸರಳ ಅಂದರೆ ಸೂಕ್ತವಾಗಿ ಅದಕ್ಕೇನು ಪರಿಹಾರ ಬೇಕು ಅದೆಲ್ಲದಕ್ಕೂ ಕೂಡ ಪರಿಹಾರವನ್ನು ಸೂಚಿಸ್ತಾರೆ. ಎಷ್ಟೊಂದು ಮಾತುಗಳಲ್ಲಿ ಹೇಳಿದ್ರು, ಬಹಳಷ್ಟು ಉದಾಹರಣೆಗಳು ಕೂಡ ಇದೆ. ಭಾಳ ಜನ ಮಾಟ ಮಂತ್ರಕ್ಕೊಳಗಾಗಿರೋರು ಅವ್ರ ಹತ್ರ ಪರಿಹಾರಗಳನ್ನು ಕಂಡುಕೊಂಡವರು ಭಾಳ ಜನ ಇದ್ದಾರೆ. ನಾನು ಕೂಡ ನೋಡಿದ್ದೀನಿ ಅದನ್ನು. ಅಮ್ಮ ಬಹುಶಃ ಭಾಳ ಜನಕ್ಕೆ ಗೊತ್ತಿರಲ್ಲ, ಅಯ್ಯೋ ಅಗೋರಿ ಅಮ್ಮವರು ಕೂಡ ಈ ಥರ ಅಗೋರಿಯವ್ರು ಆಗಿರೋರು ಕೂಡ ನಮಗೆ ಮಾಟ ಮಂತ್ರದಲ್ಲಿ ಪರಿಹಾರವನ್ನು ಸೂಚಿಸ್ತಾರ ಅಂತ ಹೇಳಿ ನೀವು ಅದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮ ಬಹಳ ಒಂದು ಉಪಯುಕ್ತವಾಗಿದೆ ಅಂತ ಹೇಳ್ಬೋದು ಜನಕ್ಕೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಮಾಟ ಮಂತ್ರ ಅನ್ನುವಂಥದ್ದು ಹೆಚ್ಚಾಗಿ ಎಲ್ಲರಲ್ಲೂ ಕೂಡ ಕಾಣ್ತಾ ಇದೆ. ಆದರೆ ಪಾಪ ಅದು ಕೆಲವ್ರಿಗೆ ಗೊತ್ತಿರಲ್ಲ ಇದು ಮಾಟ ಮಂತ್ರನೇ ಅಂತ. ನೀವು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ ಈ ಮಾಟ ಮಂತ್ರದಿಂದ ಯಾವ ರೀತಿಯಾಗಿ ಹೊರಬರಬೇಕು, ಜೊತೆಗೆ ಅದಕ್ಕೆ ಯಾವ ರೀತಿಯಾಗಿ ಪರಿಹಾರವನ್ನು ತಾವು ಕೊಡ್ತೀರಿ ಅಂತ ಹೇಳಿ ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ. ಈ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕೆ ಪ್ರೀತಿಯ ಧನ್ಯವಾದಗಳಮ್ಮ. ಎಸ್ ವೀಕ್ಷಕರೇ, ನೋಡಿದ್ರಲ್ವಾ ಮಾಟ ಮಂತ್ರ ಯಾವ ರೀತಿಯಾಗಿ ನಡೆಯುತ್ತೆ, ಜೊತೆಗೆ ಅದಕ್ಕೆ ಪರಿಹಾರ ಎಷ್ಟು ಸುಲಭವಾಗಿ ಸಿಗುತ್ತೆ ಅನ್ನುವಂಥದ್ದು ಕೂಡ ಅಗೋರಿ ಅಮ್ಮನವರು ಕೂಡ ಹೇಳ್ತಾ ಇದ್ರು, ಭೈರವಿ ಅಮ್ಮನವರು ಕೂಡ. ಸೊ ನೀವು ಕೂಡ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಮ್ಮನವ್ರನ್ನ ನೀವು ಭೇಟಿ ಮಾಡ್ಬೋದು, ಪರಿಹಾರವನ್ನು ಕಂಡುಕೊಳ್ಬೋದು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಸಮಗ್ರ ನ್ಯೂಸ್, ಇದು ನೇರ ನುಡಿ.